ಚೇತನ್ ಅಂದ್ಬಿಟ್ಟು ಶ್ರೀರಂಗಪಟ್ಟಣದ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ ಸಚ್ಚಿದಾನಂದ ಅವರು ಮಹಿಳೆಯರಿಗೆ ಇವತ್ತು ಬಾಗಿನ ನೀಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಹಾಗಾಗಿ ಇಲ್ಲಿ ಮಹಿಳೆಯರೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ 2028ಕ್ಕೆ ಇದು ಭಾಗವಹಿಸ್ತಾರೆ. ಯಾಕೆಂದರೆ 224 ಕ್ಷೇತ್ರ ಕರ್ನಾಟಕದಾದ್ಯಂತ 224 ಕ್ಷೇತ್ರದಲ್ಲಿ ಯಾವೊಬ್ಬರು ಮುಖಂಡರುಗಳು ಈವರೆಗೂ ಯಾವುದೇ ರೀತಿಯಾದಂಥ ಮಹಿಳೆಯರಿಗೆ ಈ ಥರ ಬಾಗಿನ ನೀಡುವಂಥ ಕಾರ್ಯಕ್ರಮ ಒಂದೂ ಆಗಿಲ್ಲ. ಹಾಗಾಗಿ ಇವರು ಮಾಡ್ತಿರೋದು ತುಂಬ ಮಹಿಳೆಯರಿಗೆ ಒಂದು 224 ಕ್ಷೇತ್ರದಲ್ಲಿ ಯಾರೋ ಒಬ್ಬ ಸೋತಿರೋ ಅಭ್ಯರ್ಥಿ ಈ ಥರ ಮಾಡ್ತಾಯಿಲ್ಲ. ಮುಂದಿನ ದಿನ ಇವರು ಗೆದ್ದರೆ ಸರ್ವ ಜನ ಸುಖೇ ಭವಂತು ಅಂತ ಎಲ್ಲರೂ ಒಂದೇ ಥರ ಕಾಣ್ತಾರೆ ಎಂಬ ಎಲ್ಲರೂ ಆಶೀರ್ವದಿಸಿದ್ದಾರೆ. ಮುಂದಿನ ದಿನ 2028ಕ್ಕೆ ಆಶೀರ್ವದಿಸ್ತಾರೆ ಅಂತ ಎಲ್ಲ ಮುಖಂಡರು ಹಾಗೂ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಜನತೆ ಎಲ್ಲರ ಮನಸ್ಸಿಗೆ ಈಗಾಗಲೇ ಬಂದಿದೆ. ನಾನು ಇದ್ದರೂ ಸತ್ತರೂ ಶ್ರೀರಂಗಪಟ್ಟಣದಲ್ಲೇ ಇರ್ತೀನಿ ಅನ್ನುವಂಥದ್ದು ಹೇಳಿದರು. ಹೌದು, ಈಗ ಅವರು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಂಥ ಪ್ರತಿನಿತ್ಯ 300 ಕಿಲೋಮೀಟ್ರು ಹೆಚ್ಚು ತಿರುಗಾಡಿ ಪ್ರತಿಯೊಬ್ಬ ಮನೆಗೂ ತಲುಪ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಂದು ಮನೆಯೂ ಮಗನಾಗಿ ಹಾಗೂ ಎಲ್ಲ ಊರಿಗೂ ಮಗನಾಗಿ ಪ್ರತಿ ಮನೆಗೂ ಸೋದರ ಆಗಿರ್ಬೋದು, ತಮ್ಮ ಅಣ್ಣ ತಮ್ಮ ಆಗ್ಬೋದು, ಈ ಥರ ಭಾವನೆಯಿಂದ ಪ್ರತಿ ಮನೆಯ ಕಷ್ಟ ಸುಖಗಳಿಗೂ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಒಂದು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲೇ ಅವ್ರಿಗೆ ಆದಂಥ ಒಂದು ಅಟ್ಯಾಚ್ಮೆಂಟ್ ತುಂಬ ಬೆಳೆದಿದೆ. ಹಾಗಾಗಿ ಅವರು ಆ ಥರ ಮಾತಾಡಿದ್ದಾರೆ. ಹಾಗೂ 2028 ಚುನಾವಣೆಯಲ್ಲಿ ಅವ್ರನ್ನ ಕೈ ಹಿಡಿದ್ರೆ ಅವರು ಖಂಡಿತ 2028 ನಂತರ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಯಾವ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅಂತ ನೀವೇ ನೋಡ್ಬೋದು. ಖಂಡಿತ 100ಕ್ಕೆ 100 ಸತ್ಯ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.